ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಮ್ಯಾಮ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಎ ಟು ಎಚ್ ಲೆಟರ್ಸ್ಗಳನ್ನು ಯಾವ ರೀತಿ ರೈಟಿಂಗ್ ಮಾಡಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಎ ಟು ಎಚ್ ಲೆಟರ್ಸ್ಗಳನ್ನು ಬಳಸಿ ಯಾವ ರೀತಿ ಒಂದು ವರ್ಕ್ಶೀಟನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಇಲ್ಲಿ ಈ ರೀತಿ ಒಂದು ವರ್ಕ್ಶೀಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅಬ್ಸರ್ವ್ ದ ಪಿಕ್ಚರ್, ಸರ್ಕಲ್ ದ ಕರೆಕ್ಟ್ ಲೆಟರ್. ಏನು ಮಾಡಬೇಕಂದ್ರೆ ಪಿಕ್ಚರ್ಸ್ಗಳನ್ನು ನೋಡಿ ಕರೆಕ್ಟ್ ಲೆಟರ್ಗೆ ನಾವು ಸರ್ಕಲ್ ಮಾಡಿಸ್ಬೇಕು. ಫಸ್ಟ್ ಪಿಕ್ಚರ್ ನೋಡಿ, ವಾಟ್ ಈಸ್ ದಿಸ್ ಅಂತ ಕೇಳಿ ಆ್ಯಪಲ್ ಅಂತ ಹೇಳ್ತಾರೆ. ವೇರ್ ಇಸ್ ದ ಎ ಲೆಟರ್ ಹಿಯರ್ ಅಂತ ಕೇಳಿ ಅವರು ತೋರಿಸ್ತಾರೆ, ಅದಕ್ಕೆ ಸರ್ಕಲ್ ಮಾಡೋದಕ್ಕೆ ಹೇಳಬೇಕು. ಅದೇ ರೀತಿ ವಾಟ್ ಈಸ್ ದಿಸ್ ಅಂತ ಕೇಳಿ ಬಾಲ್ ಅಂತ ಹೇಳ್ತಾರೆ. ವೇರ್ ಇಸ್ ದ ಬಿ ಲೆಟರ್ ಅಂತ ಕೇಳಿದಾಗ ಅವರು ಬಿ ಲೆಟರನ್ನು ತೋರಿಸ್ತಾರೆ, ಅದಕ್ಕೆ ನೀವು ಸರ್ಕಲ್ ಹಾಕೋದಕ್ಕೆ ತಿಳಿಸ್ಕೊಡಿ. ನೆಕ್ಸ್ಟ್ ವಾಟ್ ಈಸ್ ದಿಸ್ ಅಂತ ಕೇಳಿ ಕ್ಯಾಟ್ ಅಂತ ಹೇಳ್ತಾರೆ. ವೇರ್ ಇಸ್ ದ ಸಿ ಲೆಟರ್ ಅಂತ ಕೇಳಿ ಸಿ ಲೆಟರನ್ನು ತೋರಿಸ್ತಾರೆ, ತೋರಿಸಿದ ತಕ್ಷಣ ನೀವು ಸಿ ಲೆಟರ್ಗೆ ಸರ್ಕಲ್ ಹಾಕೋದಕ್ಕೆ ಹೇಳಬೇಕು. ಅದೇ ರೀತಿ ನೆಕ್ಸ್ಟ್ ಪಿಕ್ಚರನ್ನು ತೋರಿಸಿ ವಾಟ್ ಈಸ್ ದಿಸ್ ಅಂತ ಕೇಳಿದ ತಕ್ಷಣ ಡ್ರಮ್ ಅಂತ ಹೇಳ್ತಾರೆ. ವೇರ್ ಇಸ್ ದ ಡಿ ಲೆಟರ್ ಅಂತ ಕೇಳಿ ಡಿ ಲೆಟರನ್ನು ಐಡೆಂಟಿಫೈ ಮಾಡ್ತಾರೆ, ಆಗ ನೀವು ಡಿ ಲೆಟರ್ಗೆ ಸರ್ಕಲ್ ಮಾಡೋದಕ್ಕೆ ಹೇಳಬೇಕು. ಅದೇ ರೀತಿ ನೆಕ್ಸ್ಟ್ ವಾಟ್ ಈಸ್ ದಿಸ್ ಅಂತ ಕೇಳಿ ಎಗ್ ಅಂತ ಹೇಳ್ತಾರೆ. ವೇರ್ ಇಸ್ ದ ಇ ಲೆಟರ್ ಅಂತ ಕೇಳಿ ಈ ಲೆಟರನ್ನು ಹುಡುಕಿ ಅವರು ತೋರಿಸ್ತಾರೆ, ಆಗ ಸರ್ಕಲ್ ಮಾಡೋದಕ್ಕೆ ಹೇಳಬೇಕು, ಅವರು ಸರ್ಕಲ್ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಪಿಕ್ಚರ್ ತೋರಿಸಿ ವಾಟ್ ಈಸ್ ದಿಸ್ ಅಂತ ಕೇಳಿ ಫಿಶ್ ಅಂತ ಹೇಳ್ತಾರೆ. ಎಫ್ ಲೆಟರನ್ನು ಸರ್ಚ್ ಮಾಡೋದಕ್ಕೆ ಹೇಳಿ ಅವರು ಸರ್ಚ್ ಮಾಡಿ ತೋರಿಸ್ತಾರೆ, ಆಗ ನೀವು ಅದಕ್ಕೆ ಸರ್ಕಲ್ ಹಾಕೋದಕ್ಕೆ ಹೇಳಬೇಕು. ನೆಕ್ಸ್ಟ್ ಪಿಕ್ಚರ್ ವಾಟ್ ಈಸ್ ದಿಸ್ ಅಂತ ಕೇಳಿ ಗ್ರೇಪ್ಸ್ ಅಂತ ಹೇಳ್ತಾರೆ. ವೇರ್ ಇಸ್ ದ ಜಿ ಲೆಟರ್ ಅಂತ ಕೇಳಿ ಅವರು ಜಿ ಲೆಟರನ್ನು ಸರ್ಚ್ ಮಾಡಿ ಅದಕ್ಕೆ ಸರ್ಕಲ್ ಮಾಡ್ತಾರೆ. ಅದೇ ರೀತಿ ಲಾಸ್ಟ್ ಪಿಕ್ಚರ್ ಬಂದುಬಿಟ್ಟು ವಾಟ್ ಈಸ್ ದಿಸ್ ಅಂತ ಕೇಳಿದ ತಕ್ಷಣ ಅವರು ಹೇಳ್ತಾರೆ ಹೌಸ್ ಅಂತ. ಆಗ ಎಚ್ ಲೆಟರ್ ಎಲ್ಲಿದೆ ಅದನ್ನು ತೋರಿಸಿ ಸರ್ಕಲನ್ನು ಮಾಡ್ತಾರೆ. ಈ ರೀತಿ ಈ ವರ್ಕ್ಶೀಟನ್ನು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಎ ಟು ಎಚ್ ಲೆಟರ್ ಮತ್ತೆ ಅವರಿಗೆ ರಿವಿಷನ್ ಆಗುತ್ತೆ. ಐಡೆಂಟಿಫಿಕೇಷನ್ ಕೂಡ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ನಾವು ಏನು ಮಾಡಬೇಕು, ಲೆಟರ್ಸ್ಗಳನ್ನು ಬರೆಯೋದ್ರಲ್ಲಿನೂ ಕೂಡ ಅವ್ರಿಗೆ ರಿವಿಷನ್ ಮಾಡಿಸ್ಬೇಕು. ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಡಾಟ್ಸ್ ಹಾಕಿ ಬರೆಸ್ಬೇಕು ಅಂತ. ನೀವು ಎ ಟು ಎಚ್ ಲೆಟರ್ಸ್ಗಳನ್ನು ಇನ್ನೂ ಒಂದು ಸಲ ಮತ್ತೆ ಡಾಟ್ಸ್ ಹಾಕಿ ಕೊಟ್ಟು ರಿವಿಷನ್ ಮಾಡಿಸ್ಬೇಕು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.